ಈ ಭಾಗದ ಶಾಸಕರಾಗಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದೆ ಎಲ್ಲ ನೀರಾವರಿ ಅನ್ನೋದು ಈ ಭಾಗದಲ್ಲಿ ಭಾಳ ಕಡಿಮೆ ಇತ್ತು. ಇವರ ಪ್ರಯತ್ನದಿಂದ ಬಂಗಾರಪ್ಪನವ್ರ ಕಾಲದಲ್ಲಿ ಮತ್ತು ಇನ್ನು ಅನೇಕ ಮಂತ್ರಿಗಳು ಬಂದಂಥ ಕಾಲದಲ್ಲಿ ಸಾಕಷ್ಟು ಹಸಿರಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾಡಗೌಡರು ಪ್ರಯತ್ನ ಮಾಡಿ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳದಲ್ಲಿ ಅಭಿವೃದ್ಧಿಯ ಮತ್ತೊಂದು ಹೆಜ್ಜೆ, 3 ಪಾರ್ಕ್ಗಳು ಉದ್ಘಾಟನೆ ಸಚಿವ ರಾಮಲಿಂಗಾರೆಡ್ಡಿ. ಹೌದು, ಮುದ್ದೇಬಿಹಾಳ ತಾಲೂಕಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವ ಉದ್ಯಾನವನಗಳನ್ನು ಎಲ್ಲರೂ ತಮ್ಮ ಸ್ವಂತ ಆಸ್ತಿಯಂತೆ ಕಾಳಜಿಯಿಂದ ನೋಡಿಕೊಂಡು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಪಟ್ಟಣದ ಸಾಯಿನಗರ, ಸಂಗಮೇಶ ನಗರ ಹಾಗೂ ಬಸವನಗರದಲ್ಲಿ ಕೃಷ್ಣಾಭಾಗ್ಯ ಜಲ ನಿಗಮ, ಆಲ್ಮಟ್ಟಿ ಅರಣ್ಯ ಇಲಾಖೆ ಹಾಗೂ ಪುರಸಭೆಯ ಸಹಯೋಗದಲ್ಲಿ ನಿರ್ಮಿಸಲಾದ 3 ನೂತನ ಉದ್ಯಾನವನಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಉದ್ಯಾನವನಗಳಲ್ಲಿ ನೆಡಲಾಗಿರುವ ಗಿಡ ಮರಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮಕ್ಕಳ ಆಟ, ಹಿರಿಯರ ವಾಯುವಿಹಾರ, ಸಾರ್ವಜನಿಕರ ವಿಶ್ರಾಂತಿ ಹಾಗೂ ಸಣ್ಣ ಪುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇಂತಹ ಉದ್ಯಾನವನಗಳು ಸಹಕಾರಿಯಾಗಲಿದೆ. ಉದ್ಯಾನವನದಲ್ಲಿರುವ ಆಟದ ಉಪಕರಣಗಳನ್ನು ಜೋಪಾನವಾಗಿ ಬಳಸಬೇಕು. ಸರ್ಕಾರ ಅಭಿವೃದ್ಧಿಪಡಿಸಿದ ಆಸ್ತಿಯನ್ನು ಹಾಳು ಮಾಡದೆ ಮುಂದಿನ ಪೀಳಿಗೆಗೂ ಉಳಿಸುವ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ ಎಂದು ಹೇಳಿದರು. ಬೆಂಗಳೂರು ನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸುಂದರ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿರುವ ಅನುಭವವನ್ನು ಉಲ್ಲೇಖಿಸಿದ ಸಚಿವರು, ಮುದ್ದೇಬಿಹಾಳದ ಉದ್ಯಾನವನಗಳನ್ನು ಜನರು ಅಷ್ಟೇ ಕಾಳಜಿಯಿಂದ ಕಾಪಾಡಿದರೆ ಅವು ಮಾದರಿ ಉದ್ಯಾನವನಗಳಾಗಿ ರೂಪುಗೊಳ್ಳಲಿವೆ ಎಂದರು. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ CS ನಾಡಗೌಡ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿದ ಅವರು, ನಾಡಗೌಡವರು ಅತ್ಯಂತ ಸರಳ ಹಾಗೂ ಜನಪರ ವ್ಯಕ್ತಿತ್ವ ಹೊಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಿದ್ದು ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ CS ನಾಡಗೌಡ್, ಪಟ್ಟಣದಲ್ಲಿ ನಿರ್ಮಿಸಿರುವ 3 ಉದ್ಯಾನವನಗಳನ್ನು ಸಾರ್ವಜನಿಕರ ಕಣ್ಮನ ಸೆಳೆಯುವಂತಿದ್ದು ಮಕ್ಕಳ ಆಟ, ಹಿರಿಯರ ವಾಯು ವಿಹಾರ ಹಾಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿದೆ ಎಂದರು. ಸಚಿವ ರಾಮಲಿಂಗಾರೆಡ್ಡಿ ಅವರ ಸರಳ ಜೀವನ ಶೈಲಿಯನ್ನು ಶ್ಲಾಘಿಸಿದ ಅವರು, ಸಚಿವರಾಗಿದ್ದರೂ ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಜನರೊಂದಿಗೆ ಬೆರೆಯುವ ವ್ಯಕ್ತಿತ್ವ ಅವರದ್ದಾಗಿದೆ ಎಂದು ಹೇಳಿದರು. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರ್ಕಾರಿ ಆಚರಣೆಯನ್ನಾಗಿಸುವಲ್ಲಿ ರಾಮಲಿಂಗಾರೆಡ್ಡಿ ಹಾಗೂ HK ಪಾಟೀಲ್ ಅವರ ಪಾತ್ರ ಮಹತ್ವವಾಗಿದೆ ಎಂದರು. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಸರ್ಕಾರಿ ಜಾಗಗಳಲ್ಲಿ KBJNL ವತಿಯಿಂದ ಕನಿಷ್ಠ 1 ಉದ್ಯಾನವನ ನಿರ್ಮಿಸಲು ಅವಕಾಶ ಕಲ್ಪಿಸಬೇಕು ಎಂದು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಹಾಗೂ ಪುರಸಭೆ ಆಡಳಿತಾಧಿಕಾರಿ ಗುರುನಾಥ್ ದಡ್ಡೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ BA ಸೌದಾಗರ್, KBJNL ವ್ಯವಸ್ಥಾಪಕ ನಿರ್ದೇಶಕ KB ಕುಲಕರ್ಣಿ, ತಹಸೀಲ್ದಾರ್ ಕೀರ್ತಿ ಚಾಲಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಚೌಹಾಣ್, ವಲಯ ಅರಣ್ಯಾಧಿಕಾರಿ ಮಹೇಶ್ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ಶಿವಶಂಕರಗೌಡ ಹಿರೇಗೌಡರ್, BS ಪಾಟೀಲ್, ಯಾಳಗಿ, ಗುತ್ತಿಗೆದಾರ ರುದ್ರಗೌಡ, ಅಂಗಡಿಗೇರಿ, ಸುರೇಶ್ ಗೌಡ ಪಾಟೀಲ್, ಇಂಗ್ಲಿಗೇರಿ, ವಿವಿಧ ಇಲಾಖೆ ಅಧಿಕಾರಿಗಳು, ಮಾಜಿ ಪುರಸಭೆ ಸದಸ್ಯರು, ಗಣ್ಯರು, ಕಾರ್ಯಕರ್ತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸತ್ಯದ ಪರ ನಮ್ಮ ಧ್ವನಿ. ITI ಓಪನ್ ಮಾಡಿದ್ರು, ನಾಡಗೌಡರು ಮಕ್ಕಳು ಬಿಟ್ಟಿದ್ದಾರೆ ಅನ್ಸುತ್ತೆ. ಮಹಿಳಾ ITI ಓಪನ್ ಮಾಡಿದ್ರು ಸುಮಾರು 35 ವರ್ಷಕ್ಕಿಂತಲೂ ಹಿಂದೆ. ಮತ್ತು ಇವತ್ತು ಈ ಭಾಗದ ಶಾಸಕರಾಗಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದೆ ಎಲ್ಲ ನೀರಾವರಿ ಅನ್ನೋದು ಈ ಭಾಗದಲ್ಲಿ ಭಾಳ ಕಡಿಮೆ ಇತ್ತು. ಇವರ ಪ್ರಯತ್ನದಿಂದ ಬಂಗಾರಪ್ಪನವ್ರ ಕಾಲದಲ್ಲಿ ಮತ್ತು ಇನ್ನು ಅನೇಕ ಮಂತ್ರಿಗಳು ಬಂದಂಥ ಕಾಲದಲ್ಲಿ ಸಾಕಷ್ಟು ಹಸಿರಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾಡಗೌಡರು ಪ್ರಯತ್ನ ಮಾಡಿ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಶಾಸಕರಾಗಿದ್ದಾರೆ. ಮುಂದಕ್ಕೆ ಮಂತ್ರಿಗಳಾಗುವಂಥ ಅವಕಾಶ ಬೇಗ ಸಿಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು 3 ಪಾರ್ಕು, ಇವತ್ತು 1 ಉದ್ಘಾಟನೆ ಮಾಡಿದ್ದೀವಿ ಸಾಂಕೇತಿಕವಾಗಿ. ಅದು ನಮ್ಮ ಇಲಾಖೆ ವತಿಯಿಂದ ನಾಡಗೌಡರ ಮನವಿ ಮೇರೆಗೆ ನಮ್ಮ ಇಲಾಖೆಯವರು ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣವನ್ನು 3 ಪಾರ್ಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ. ಪಾರ್ಕು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಪಾರ್ಕು ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟು. ಯಾರು ನಡಿಗೆದಾರರಿದ್ದಾರೆ ಅಥವಾ ಮಕ್ಕಳು ಕರ್ಕೊಂಡ್ಬರ್ತಾರೆ ಅಥವಾ ಇಲ್ಲಿ ಈ ಒಂದು ವೇದಿಕೆ ಅಂದರೆ ಇದು ಏನು ಹೇಳೋದು, ಯೋಗ ಹಾಲು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ಕೋಬೋದು ಅಂತ ಸಂದರ್ಭ
ಸಂದರ್ಭದಲ್ಲಿ ಯಾವುದನ್ನು ಒಂಚೂರು ಹಾಳು ಮಾಡದೆ ಲಾನ್ ಇರ್ಬೋದು, ಗಿಡ ಇರ್ಬೋದು, ಆಟ ಸಾಮಾನ್ಯ ಇರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಾಗೆ ಉಳಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಒಂದು 50 ಪಾರ್ಕ್ ಇರಬೇಕು. ಒಂದು ಸಣ್ಣ ಈ ಥರದ ಪಾರ್ಕಿಂದ ಹಿಡಿದು 17 ಎಕರೆ ಪಾರ್ಕ್ವರೆಗೂ ಇದೆ. ಈಗ ಇನ್ನೊಂದು ನಮ್ಮ ಮಡಿವಾಳ ಕೆರೆ ಹತ್ರ ಒಂದು 50 ಎಕರೆ ಪಾರ್ಕು, ಅದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿತ್ತು, ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು. ಅದನ್ನು ಕೂಡ ಅದೇ ದೊಡ್ಡ ಪಾರ್ಕ್ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ. ಒಂದು 50 ಪಾರ್ಕ್ ಇದೆ. ಎಲ್ಲ ಪಾರ್ಕ್ಗಳು ಇದೇ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ನಾವು ಮೇಂಟೈನ್ ಮಾಡಿದ್ದೀವಿ ಅನ್ನೋದಕ್ಕಿಂತ ನಾವು ಒಂದ್ಸಲಿ ಮಾಡಿಕೊಟ್ಟ ಮೇಲೆ ಯಾರು ಇದನ್ನು ಬಳಸ್ತಾರೆ ಅವರು ಚೆನ್ನಾಗಿ ಉಪಯೋಗಿಸ್ಬೇಕು. ನೀವು ಅಷ್ಟೇ ಜನ ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಪಾರ್ಕನ್ನು ಮಾಡಿಕೊಟ್ಟಂಥ ನಮ್ಮ ಇಲಾಖೆ, ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಇದಕ್ಕೆ ಕಾರಣಕರ್ತರಾದ CS ನಾಡಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಉದ್ಯಾನವನ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಇತ್ತು. ಇದೊಂದೇ ಅಲ್ಲ, 3 ಉದ್ಯಾನವನವನ್ನು ಇವತ್ತು ಡಿಕ್ಲೇರ್ಡ್ ಓಪನ್ ಅಂತ ನಾವು ಅನೌನ್ಸ್ ಮಾಡಿದ್ದೇವೆ. ಬಹಳ ಸುಂದರವಾಗಿ, ಬಹಳ ಮನ ಮೆಚ್ಚುವ ರೀತಿಯಲ್ಲಿ ಈ ಒಂದು ಉದ್ಯಾನವನ ಇವತ್ತು ಎಲ್ಲರ ಕಣ್ಣ ನೋಟಿಗೆ ಇಂಪು ತರತಕ್ಕಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದರ ತಮಗೆಲ್ಲರಿಗೂ ಕೂಡ ಈ ಉದ್ಯಾನವನದಲ್ಲಿ ಯಾರು ಇದನ್ನು ಬಳಕೆ ಮಾಡ್ತೀರಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಆಮೇಲೆ ನಂತರ ಮನಃಶಾಂತಿ ಕೊಡ್ತಕ್ಕಂಥ ಉದ್ಯಾನವನನ್ನಾಗಲಿ, ನಿಮ್ಮ ಮಕ್ಕಳಿಗೆ ಕೂಡ ಇಲ್ಲಿ ಬಂದು ಎಂಟರ್ಟೈನ್ಮೆಂಟಿಗೋಸ್ಕರ ಬಂದು ಇಲ್ಲಿ ಅವ್ರಿಗೆ ಮಕ್ಕಳನ್ನು ಆಡಿಸ್ಲಿಕ್ಕೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಥವಾ ಯಾವುದರ ಸಣ್ಣ ಪುಟ್ಟ ಸಭೆಗಳನ್ನು ಮಾಡಲಿಕ್ಕೂ ಕೂಡ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ. ಇದಕ್ಕೆ ವಿಶೇಷವಾಗಿ ಟೈಮ್ ಫ್ರೇಮ್ನಲ್ಲೇ ಇವತ್ತು ಮುಗಿಸ್ಕೊಟ್ಟಂಥ ಗುತ್ತಿಗೆದಾರರಿಗೆ ನಾನು ಅಭಿನಂದಿಸ್ತೇನೆ, ಹಾಗೂ ಇಲಾಖೆಯವರಿಗೂ ಕೂಡ ಅಭಿನಂದಿಸ್ತೇನೆ. ಎಲ್ಲ ಇಲಾಖೆಯವರಿಗೆ, ವಿಶೇಷವಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಇಂಜಿನಿಯರಿಂಗು ಅಷ್ಟೇ. ಏನು ಇವತ್ತು ಇಂಜಿನಿಯರಿಂಗ್ ವಿಂಗಿಂದ ಆದಂಥದ್ದು, ಅದಕ್ಕೆ ಮೂಲತಃವಾಗಿ ರಾಮಲಿಂಗಾರೆಡ್ಡಿ ಅವರ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದ್ದು ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಇದನ್ನು ಚೆನ್ನಾಗಿ ಬಳಕೆ ಮಾಡ್ಕೊಂಡು ಹೋಗಲಿ. ಮತ್ತು ಭಾಳ ದೊಡ್ಡ ಮನಸ್ಸಿಂದ ನಾನು ಕರೆದ ತಕ್ಷಣ ಹೇಳಿದರು ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು, ಬರ್ತೀನಪ್ಪ ಅಂತ ಹೇಳಿದರು. ಬರ್ತೀನಿ ತಗೋ, ಎಷ್ಟೇ ಸಮಯ ಆದರೂ ಕೂಡ ಬಂದು ಹೋಗ್ತೀನಿ ಅಂತ ಹೇಳಿದರು. ಇವತ್ತು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಸಾಹೇಬರೇ, ತಮಗೆ ಧನ್ಯವಾದಗಳು, ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಭಾಳ ಸರಳ ವ್ಯಕ್ತಿ. ಬಹುತೇಕ ಅವರಷ್ಟು ಸೀನಿಯರ್ ನಾನಿದ್ದೆ ಅಂದರೆ ನಾನು ಇವತ್ತು ಏನು ಮಾಡ್ತಿದ್ನೋ ಅನ್ನೋ ಗೊತ್ತಿಲ್ಲ. ಅವರು ಸುಮಾರು 9 ಸಲ ಆರಿಸಿ ಬಂದಿದ್ದಾರೆ. 9 ಸಲ ಶಾಸಕರು, ಸತತವಾಗಿ 9 ಸಲ ಶಾಸಕರು, ಭಾಳ ಹಿರಿಯ ಶಾಸಕರು ನಮ್ಮ ರಾಜ್ಯದಲ್ಲಿ. ಮತ್ತು ನೀರಾವರಿ ಮಂತ್ರಿ ವಹಿಸ್ಕೊಂಡಿದ್ದು ನಮ್ಮ ಭಾಗ್ಯ. ಯಾಕಪ್ಪ ಅಂದ್ರೆ ಅವರು ಯಾವಾಗಲೂ ಕೂಡ ಕೆಲಸದ ಕಡೆ ಹೆಚ್ಚು ಲಕ್ಷ್ಯ, ಯಾವ ಖಾತೆಯನ್ನು ನಿರ್ವಹಣೆ ಮಾಡ್ತಾರೋ ಅದ್ರ ಬಗ್ಗೆ ಬಹಳ ಹೆಚ್ಚಿನ ಲಕ್ಷ್ಯ ವಹಿಸಿ ಅವರು ಕೆಲಸವನ್ನು ಮಾಡ್ತಾರೆ. ಇದು ಅವರಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ. ಮತ್ತು ಯಾವ ಆಡಂಬರ ಇಲ್ಲ ಅವರಲ್ಲಿ, ಯಾವ ಆಡಂಬರ ಇಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಿನಿಮಾಕ್ಕೆ ಹೋಗೋಕ್ಕೂ ನಮ್ಮ ಕಾರ್ ತೊಗೊಂಡು ಹೋಗ್ತೀವಿ, ಆಫೀಸ್ ಕಾರ್ಸ್. ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಅಫಿಷಿಯಲ್ ವರ್ಕ್ ಮುಗೀತು ಮನೆಗೆ ಹೋಗ್ತಾರಲ್ಲ, ಆ ಕಾರನ್ನಲ್ಲೇ ಬಿಟ್ಟು ತಮ್ಮ ಪ್ರೈವೇಟ್ ಕಾರ್ ತೊಗೊಂಡು ಅಡ್ಡಾಡ್ತಾರೆ. ಮನೆಯಿಂದ ತಮ್ಮ ಆಫೀಸಿಗೆ ಬರಬೇಕಾದ್ರೆ ಪ್ರೈವೇಟ್ ಕಾರ್ನಲ್ಲೇ ಬರ್ತಾರೆ. ಅಲ್ಲಿಂದ ವಿಧಾನಸೌಧ ಬರಬೇಕಾಗಿದೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಅಂದರೆ ಆ ಕಾರ್ ತೊಗೊಂಡು ಹೋಗ್ತಾರೆ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಕ್ಕಂಥ ಮಂತ್ರಿಗಳು ಯಾರಾದರೂ ಇದ್ದರೆ ಅದು ಪ್ರಥಮದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಅನ್ನೋದನ್ನು ನಾವು ಯಾರೂ ಕೂಡ ಮರಿತಕ್ಕಂಥದ್ದಲ್ಲ. ಮತ್ತು ಸಮಾಜಮುಖಿಯಾಗಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚು ಸಮಾಜಮುಖಿಯಾಗಿದ್ದಾರೆ. ಇವತ್ತು ಬಹಳಷ್ಟು ಜನಕ್ಕೆ ಅದನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಈ ಹೇಮರೆಡ್ಡಿ, ಮಲ್ಲಮ್ಮ ಮತ್ತು ವೇಮನ ಇವತ್ತು ರಾಜ್ಯದಲ್ಲಿ ಬೆಳಕಿಗೆ ಬರಬೇಕು, ಸರ್ಕಾರದ ಗೌರವ ಸಲ್ಲಬೇಕು. ಆ ಸಮಾಜಕ್ಕೆ ಏನಪ್ಪ ಅಂದ್ರೆ ಅವರು ಕೂಡ ಶಿವಶರಣರಲ್ಲಿ ಒಬ್ಬರಾಗಿದ್ರು ಅನ್ನೋದನ್ನ ಆ ಸರ್ಕಾರದ ಗುರುತು ಬರಬೇಕಾಗಿತ್ತು. ಅಂತಂದ್ರೆ ಅದನ್ನು ಗುರುತಿಸಿ ಇವತ್ತು ಸರ್ಕಾರಿ ರಜೆಗಳನ್ನ ಮತ್ತು ಸರ್ಕಾರಿ ಹಬ್ಬ ಅಂತ ಆಚರಣೆ ಆಗ್ಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಯಾರ ಇದ್ರೆ ರಾಮಲಿಂಗಾರೆಡ್ಡಿ ಅವರು ಮತ್ತು HK ಪಾಟೀಲ್. ಇದನ್ನು ಮರಿತಕ್ಕಂಥದ್ದಲ್ಲ. ಮೂಲತಃ ರಾಮಲಿಂಗಾರೆಡ್ಡಿ ಅವರು ಮತ್ತು HK ಪಾಟೀಲ್.
ಅಷ್ಟೊಂದು ಕೆಲಸ ಸಮಾಜಮುಖಿಯಾಗಿನೂ ಕೆಲಸ ಮಾಡ್ತಾರೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.